ಸಂದೇಹ ಸಮಾಧಾನ ಈ ಮಾಲಿಕೆಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿ ವಾರ ನಾವು ನಿಮ್ಮನ್ನು ಒಂದು ಮಾತು ಕೇಳ್ತೇವೆ. ನಿಮ್ಮಲ್ಲಿರುವ ಸಂದೇಹಗಳೇನಾದರೂ ಇದ್ದರೆ ನಮಗೆ ತಿಳಿಸಿ, ಅದಕ್ಕೆ ನಾವು ಸಮಾಧಾನಕರ ಉತ್ತರಗಳನ್ನು ಹೇಳಲು ಪ್ರಯತ್ನಿಸುತ್ತೇವೆ ಅಂತ. ಈ ಬಾರಿ ನಾವು ಈ ರೀತಿಯ ಕಮೆಂಟ್ ಬಾಕ್ಸ್ನಲ್ಲಿ ಬಂದಂತಹ ಸಂದೇಹಕ್ಕೆ ಸಮಾಧಾನ ಹೇಳುವಂತಹ ಸಂಚಿಕೆ ಇದು. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರ ಇದ್ದೇ ಇರ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಅನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ನೀಡ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಮಾಲಿಕೆ. ಹೀಗೆಯೇ ನಿಮ್ಮೊಳಗೇನಾದರೂ ಸಂದೇಹಗಳಿದ್ದರೆ ನಮಗೆ ಕಾಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದರೂ ಆದೀತು. ನಿಮ್ಮ ಅನುಕೂಲದಂತೆ ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಮುಖ್ಯ. ಅಂತಹ ಸಂದೇಹಗಳಿಗೆ ಅದಕ್ಕೆ ನಮಗೆ ವೇದ, ಉಪನಿಷತ್ಗಳು, ಪುರಾಣ, ಶಾಸ್ತ್ರಾಧಾರಗಳೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ನೀಡ್ತಾರೆ. ಈ ವಾರದ 3 ಪ್ರಶ್ನೆಗಳು ಶ್ರೀಮತಿ ಶೋಭಾ ಇವರದ್ದು. ಮೊದಲನೇ ಪ್ರಶ್ನೆ: ಕುಲದೇವರು, ಗ್ರಾಮದೇವರು, ಇಷ್ಟದೇವರು ಈ 3 ಒಂದೇ ಇರುತ್ತವೆಯೇ ಅಥವಾ ಬೇರೆ ಬೇರೆ ಇರುತ್ತವೆಯೇ? ಎರಡನೇ ಪ್ರಶ್ನೆ: ಕುಲದೇವರು ಅಂದರೆ ಗಂಡ ದೇವರು ಮಾತ್ರವೇ ಅಥವಾ ಹೆಣ್ಣು ದೇವರೂ ಇರುತ್ತಾರೆಯೇ? ಮೂರನೇ ಪ್ರಶ್ನೆ: ಕುಲದೇವತಾ ಆರಾಧನೆ ಎಲ್ಲರಿಗೂ ಒಂದೇ ಆಗಿರುತ್ತದೆಯೇ ಅಥವಾ ಅಲ್ಲಿ ಕೂಡ ಪದ್ಧತಿಗಳಿವೆಯೇ? ಈ 3 ಸಂದೇಹಗಳಿಗೆ ಶೋಭಾ ಅವರಿಗೆ ನಾವು ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರಿಂದ ಸಮಾಧಾನಕರ ಉತ್ತರಗಳನ್ನು ಪಡೆಯೋಣ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸಂದೇಹ ಸಮಾಧಾನ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಅನಂತ ನಮಸ್ಕಾರಗಳು ಹಾಗೂ ತಮಗೆ ಸ್ವಾಗತವನ್ನು ಕೋರ್ತಾ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನದಲ್ಲಿ ಈ ವಾರದ ಪ್ರಶ್ನೆಗಳನ್ನು ಶ್ರೀಮತಿ ಶೋಭಾ ಹರ್ವಾಳ್ಕರ್ ಇವರು ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೆಚ್ಚು ಸಮಯ ತೆಗೆದುಕೊಳ್ಳದೆ ಅವರ ಪ್ರಶ್ನೆಗೆ ಸರಳವಾಗಿ ಉತ್ತರಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಸಣ್ಣ ಪ್ರಶ್ನೆ ನಮಗೆ ದೊಡ್ಡದಾಗಿ ಒಮ್ಮೊಮ್ಮೆ ಕಾಡ್ತದೆ. ಇವಾಗ ನೋಡಿ, ಅವ್ರ ಪ್ರಶ್ನೆ ಅಂದರೆ ತುಂಬ ಚಿಕ್ಕದು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಅದು ಎಲ್ರಿಗೂ ಸ್ವಲ್ಪ ಈ ವಿಷಯಕ್ಕೆ ಗೊಂದಲಗಳು ಉಂಟು. ಆ ಗೊಂದಲ ನಿವಾರಣೆಗಾಗಿ ನಾನು ಇದನ್ನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕುಲದೇವರು, ಗ್ರಾಮದೇವರು, ಇಷ್ಟದೇವರು ಈ 3 ಒಂದೇ ಇರುತ್ತದೆಯಾ ಅಥವಾ ಬೇರೆ ಬೇರೆ ಇರುತ್ತದೆಯಾ ಅಂತ ಇವರ ಒಂದು ಮೊದಲನೇ ಪ್ರಶ್ನೆಯಾಗಿದೆ. ಕುಲದೇವರು, ಗ್ರಾಮದೇವರು, ಇಷ್ಟದೇವರು ಅಂತಂದರೆ ಇದು ಏನು ಅಂದರೆ, ಕುಲದೇವರು ನಮ್ಮ ಮನೆ ದೈವವಾದ ಒಂದು ದೇವರನ್ನು ನಾವು ಕುಲದೇವರು ಅಂತ ಅಂದರೆ, ಕುಲಕ್ಕೆ ಹಿಂದಿನ ಪರಂಪರಾಗತವಾಗಿ ನಡ್ಕೊಂಡು ಬಂದಂಥ ರೀತಿಯಲ್ಲಿ ಕುಲದೇವರು ಅಂತ ನಾವು ಕರಿತೀವಿ. ಮತ್ತು ಆ ಕುಲದೇವರು, ಗ್ರಾಮದೇವರು ಅಂದರೆ ಏನು? ಗ್ರಾಮದೇವರು ಅಂತಂದರೆ ಒಂದೊಂದು ಊರಿಗೆ ಒಬ್ಬೊಬ್ಬ ಗ್ರಾಮದೇವರು ಅಂತ ಇರ್ತಾನೆ. ಗ್ರಾಮದೇವರು ಅಂದರೆ ದೇವತೆಯೂ ಆಗಿರ್ತಾಳೆ. ನಾವು ಹೇಳ್ತೇವೆ ದುರ್ಗಾನ ರೂಪಗಳೇ 16 ರೂಪಗಳಿಂದ ದುರ್ಗಾದೇವಿ ಕ್ಷೇತ್ರಪಾಲಳಾಗಿ ಇರ್ತಾಳೆ. ಮತ್ತು ಅದರ ಜೊತೆಗೆ ರುದ್ರದೇವರು ಹಾಗೂ ಮತ್ತು ಪ್ರಾಣದೇವರ ಗುಡಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಂತಂದ್ರೆ, ಆಂಜನೇಯನ ಗುಡಿಗಳು ಎಲ್ಲ ಊರೊಳಗೂ ಹನುಮಪ್ಪ, ಊರು ಹೊರಗೆ ಹನುಮಪ್ಪ ಅಂತ ನಾವು ತಮಾಷೆ ಮಾಡ್ತೀವಿ. ಊರು ಸುಟ್ಟರು ಹನುಮಪ್ಪ ಇರ್ತಾನೆ ಅಂದ್ರೆ ಅರ್ಥ, ಒಂದು ಊರಿಗೆ ಒಂದು ಹನುಮಪ್ಪನ ಗುಡಿ, ಮತ್ತೇನಂತಂದರೆ ರುದ್ರದೇವರು ಈಶ್ವರನ ಗುಡಿ, ಹಂಗೆ ಮತ್ತು
ದೇವಿ ಗುಡಿ, ಯಾವುದಾದ್ರೂ ಒಂದು ದೇವಿ ಗುಡಿ ಇದ್ದೇ ಇರ್ತದೆ. ಆ ದೇವಿಗೆ ನಾವು ದ್ಯಾಮವ್ವ, ದುರ್ಗವ್ವ ಈ ರೀತಿ ದುರ್ಗವ್ವ ಅನ್ನೋದನ್ನು ದುರ್ಗವ್ವ ಅಂತ ಹಳ್ಳಿ ಭಾಷೆದಾಗ, ಆಡು ಭಾಷೆದಾಗ ಕರಿತೀವಿ. ಆ ರೀತಿ ಗ್ರಾಮ ದೇವತೆ ಇರ್ತಾಳೆ. ಮತ್ತು ಇಷ್ಟ ದೇವರು ಅಂತ ಇರ್ತಾರೆ. ಅಂದರೆ ಇಷ್ಟ ದೇವರು ಏನಿದು ಅಂತ ಪ್ರಶ್ನೆ ಬಂದ್ರೆ, ಇಷ್ಟ ದೇವರು ಅಂತಂದರೆ ನಾವು ಯಾವುದಾದ್ರೂ ಒಂದು ನಮ್ಮ ಹರಕೆ ಮನಸ್ಸಿನ ಅಪೇಕ್ಷೆಯಂತೆ ನಮ್ದು ಏನಾದರೂ ಒಂದು ದೈವವನ್ನು ನಾವು ನಂಬಿ ಏನು ಮಾಡ್ತಾ ಇರ್ತೀವಿ. ಇದು ಮುಖ್ಯವಾಗಿ ಇದೆಲ್ಲ ನಮ್ಮ ನಂಬಿಕೆ ಕಾರಣ. ಭಗವಂತ ಇರೋದೇನಂತಂದ್ರೆ ನಮ್ಮ ನಂಬಿಕೆಯನ್ನಲ್ಲೇ. ಯಾಕಂದರೆ ನಾವು ನಂಬಬೇಕು, ನಂಬಿದಲ್ಲಿ ದೈವ ಇರ್ತದೆ ಅನ್ನೋದು ಮುಖ್ಯ ಮೊದಲನೇ ಸೂಚನೆ. ಅದರ ಜೊತೆಗೆ ಏನು ಅಂತಂದರೆ, ಇಷ್ಟ ದೈವ ಅಂತಂದರೆ ನಮಗೆ ಯಾವುದಾದ್ರೂ ಒಂದು ಏನೋ ಆಪತ್ತು ಬಂದಾಗ ನಾವು ಆ ದೇವರನ್ನು ಬೇಡ್ಕೊಂಡಿರ್ತೀವಿ, ಪ್ರಾರ್ಥನೆ ಮಾಡಿರ್ತೀವಿ, ಅಥವಾ ಆ ಪೂಜೆ ಗೀಜೆ ಸಲ್ಲಿಸಿರ್ತೀವಿ, ಏನಾದರೂ ಕಾಣಿಕೆಗಳನ್ನು ಕೊಟ್ಟಿರ್ತೀವಿ. ಬೇಡ್ಕೊಂಡಾಗ ಅದು ಹರಕೆ ನಮ್ಮದು ಪೂರೈಸಿತು, ಅಥವಾ ನಮ್ಮ ಯಾವುದಾದ್ರೂ ಆಪತ್ತು ಬಂದಾಗ ಅದನ್ನು ನಿವಾರಣೆಗಾಗಿ ನಾವು ಏನು ಪ್ರಾರ್ಥನೆ ಮಾಡಿರ್ತೀವಿ, ಅದು ನಮ್ಮದು ಏನಾದರೂ ಇಚ್ಛೆ ಈಡೇರಿತು ಅಂತಂದರೆ ನಾವು ಏನು ಮಾಡ್ತೀವಿ, ಆ ದೈವವನ್ನು ನಾವು ಇಷ್ಟ ದೈವ ಅಂತ ಇಟ್ಕೊಳ್ತೀವಿ. ನನಗೆ ಆ ದೇವರು ಇಷ್ಟ ಅಂತ, ಆ ಭಗವದ್ ರೂಪ ಆಗಲಿ ಅಥವಾ ದೇವಿ ಆಗಲಿ ಅಥವಾ ಪ್ರಾಣದೇವರು, ಒಟ್ಟು ಇಷ್ಟ ದೈವ ಅಂತ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಗಣಪತಿ ನಾವು ನೋಡ್ತೀವಿ, ಗಣಪತಿನ ಕೂಡ ಹಲವಾರು ಜನ ಏನಂತಂದರೆ ಇಷ್ಟ ದೈವ ಅಂತಲೇ ಪ್ರಾರ್ಥನೆ ಮಾಡಿಕೊಂಡು ಸಂಕಷ್ಟಿ ಮುಂತಾದವನ್ನು ವ್ರತಗಳನ್ನು ಮಾಡ್ತಾರೆ. ಆ ರೀತಿ ನಾವು ನೋಡೋದಾದರೆ ಕುಲದೇವರು, ಗ್ರಾಮದೇವರು, ಇಷ್ಟ ದೇವರು ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆಯಾಗಿ ಇರ್ತಾರೆ ಅಂತ ಒಂದು ಮುಖ್ಯವಾದ ಒಂದು ವಿಷಯ. ಮತ್ತು ಒಮ್ಮೆಮ್ಮೆ ಅದೇ ಊರಲ್ಲೇ ಅವ್ರಿಗೆ ಕುಲದೇವರು ಇದ್ದರು ಅಂತಂದರೆ ಒಂದೇ ಆಗಿನೂ ಇರಬಹುದು, ಅದು ಏನೂ ತಪ್ಪು ಇಲ್ಲ. ಅದು ಕೂಡ ಕೆಲವರಿಗೆ ಇರ್ತದೆ. ಅದು ಅವರವರ ಮನೆಗಳು ಅಥವಾ ಅವರವರು ಇರುವ ಊರಿನ ಮೇಲೆ. ಯಾಕಂದರೆ ನಾವು ಅದೇ ಊರಲ್ಲೇ ಇದ್ವಿ, ಅದೇ ಊರಲ್ಲೇ ನಮ್ಮ ಕುಲದೇವರು ಇದ್ದರು ಅಂತಂದರೆ ಅದನ್ನು ನಾವು ಪರಂಪರಾಗತವಾಗಿ ನಡ್ಕೊಂಡು ಬಂದದ್ದನ್ನು ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ. ಮತ್ತು ಕುಲದೇವರು ಅಂದರೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕುಲದೇವರು ಅಂದರೆ ಗಂಡು ದೇವರು ಮಾತ್ರನಾ ಅಥವಾ ಹೆಣ್ಣು ದೇವ್ರೂ ಇರ್ತಾರೇನೋ ಅಂತ ಕೇಳ್ತಾ ಇದ್ದಾರೆ. ಇದು ಬಹಳ ಅದೇ ಸಂದಿಗ್ಧ ಪ್ರಶ್ನೆ. ಯಾಕೆ ಅಂತಂದರೆ ಎಷ್ಟೋ ಜನರಿಗೆ ಇವಾಗ ನಾವು ನೋಡ್ತೀವಿ, ತುಳಜಾ ಭವಾನಿ, ಸನ್ನತಿ ಚಂದಮ್ಮ ಈ ರೀತಿ ಅವರೆಲ್ಲ ಕುಲದೇವರು ಅಂತ, ಕುಲದೇವತೆ ಅಂದರೆ ಹೆಣ್ಣು ದೇವತೆ ಇದ್ದಾಳೆ ಅಂತ ಅಂತೀವಿ. ರೇಣುಕಾ, ಜಗದಂಬ, ಸೌದತ್ತಿ, ಎಲ್ಲಮ್ಮ ಈ ರೀತಿ ನಮಗೆ ಮನೆ ದೇವರು ಹೆಣ್ಣು ದೇವತೆ ಇದ್ದಾಳ ಅಂತ ಹೇಳ್ತೀವಿ. ಆದರೆ ಎಷ್ಟು ಯಾವೇ ಕುಲದೇವರು ಹೆಣ್ಣು ಆಗಿದ್ದರೂ ಕೂಡ ಒಂದು ಕುಲದೈವ ಅನ್ನೋದು ಗಂಡು ರೂಪ, ಭಗವದ್ ರೂಪ ಇರಲೇಬೇಕು. ಅದು ಮಾತ್ರ ಶತಸಿದ್ಧ. ಯಾಕಂದರೆ ನಾವು ತಾರತಮ್ಯದೊಳಗೆ ನೋಡೋದಾದ್ರೆ ಈ ಲಕ್ಷ್ಮೀ ದೇವಿಗಿಂತ ಉತ್ತಮನಾದವ ನಾರಾಯಣ. ಆತನದೇ ಆದ ಭಗವದ್ ರೂಪಗಳನ್ನು ನಾವೇನು ನೋಡ್ತೀವಿ, ವೆಂಕಟರಮಣ ಮತ್ತು ಏನಂತಂದರೆ ನರಸಿಂಹದೇವರು ಈ ರೀತಿ ಬೇರೆ ಬೇರೆ. ಮತ್ತು ಪ್ರಾಣದೇವರು ಕೂಡ ಕೆಲವರಿಗೆ ಕುಲದೇವರು ಅಂತ ಇರ್ತಾರೆ. ಅದು ಹೀಗಾಗಿ ಗಂಡು ದೇವರು ಯಾವುದೇ ಹೆಣ್ಣು ದೇವತೆ ಕುಲದೇವತೆ ಆಗಿದ್ದರೂ ಕೂಡ ಗಂಡು ದೇವರುಗಳ ಭಗವದ್ ರೂಪಗಳೇನಂತಂದರೆ ಅದು ನಮ್ಮ ಮನೆ ಕುಲದೈವ ಅಥವಾ ಹೆದ್ದೈವ. ಈಗ ನಾವು ಕೆಲವು ಮನೆಗಳಲ್ಲಿ ಹಿರೋಡೆ ಅಂತ ನಾವು ಆಡು ಭಾಷೆಯೊಳಗೆ ಅಂತೀವಿ. ಆದರೆ ಹಿರೇ ಒಡೆಯ ಅಂದರೆ ಎಲ್ಲರಿಗಿಂತ ಒಡೆಯ, ದೊಡ್ಡವನು ಅಂತ ಅರ್ಥ. ಹಿರೇ ಒಡೆಯ ಅಂತ ಅದು ಏನಂತಂದ್ರೆ ಸಾಮಾನ್ಯವಾಗಿ ನರಸಿಂಹ ರೂಪ ಮುಖ್ಯವಾಗಿ ನಾವು ಚಿಂತನೆ ಮಾಡೋದಾದ್ರೆ. ಯಾಕೆ ಆತ ಹಿರೇ ಒಡೆಯ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಏನಾಗ್ತದೆ, ಕುಲದೇವತಾ ಸ್ಥಾಪನೆ ಮಾಡು, ದೇವರಿಗೆ ನೈವೇದ್ಯ ಮಾಡು ಅಂತ ಹೇಳ್ತಾನೆ ಬ್ರಹ್ಮದೇವರಿಗೆ ಶ್ರೀನಿವಾಸ. ನೀನೇ ಎಲ್ಲರಿಗೆ ಹೆದ್ದೈವ ಇರಲಿಕ್ಕಾಗಿ ನಿನಗೆ ಯಾಕೆ ಕುಲದೈವ ಅಂತ ಕೇಳಿದಾಗ, ಕುಲದೇವತೆ ಸ್ವಾಮಿನಿ ಯಾರು ಅಂತ ಕೇಳಿದಾಗ ಶಮಿ ವೃಕ್ಷ ಕುಲದೇವತೆ, ಆಕಿನ ಸ್ಥಾಪನಾ ಮಾಡೋ ದೇವರ ಸಮಾರಾಧನೆ ದಿನ ಅಂಥೇಳಿ ಬ್ರಹ್ಮದೇವರಿಗೆ ಮಗನಿಗೆ ಆಜ್ಞೆ ಮಾಡ್ತಾನೆ ಶ್ರೀನಿವಾಸ. ಹಂಗೆ ಆಕೆ ಏನಂದರೆ ಶಮಿ ವೃಕ್ಷ ಏನಂತಂದ್ರೆ ಶ್ರೀನಿವಾಸನಿಗೆ ದೇವತೆ ಆಗ್ತಾಳೆ. ಮತ್ತು ಅದರಂತೆ ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ಮಾಡು ಅಂತ ಹೇಳ್ತಾನೆ. ಅಂದರೆ ಅಹೋಬಲ ನರಸಿಂಹದೇವರು ಹಿರೇ ಒಡೆಯ ಅಂತ ನಾವಿಲ್ಲಿ ಚಿಂತನೆ ಮಾಡಬಹುದು. ಯಾಕಂದರೆ ಹಿರೇ ಒಡೆಯ ಅಂದ್ರೆ ನರಸಿಂಹರೂಪಿ ಪರಮಾತ್ಮ. ಅದು ಪುರಾತನ ಅಂತಲೇ ಬರ್ತದೆ ಆತನ ಹೆಸರಿನಲ್ಲಿ. ಹೀಗಾಗಿ ಎಲ್ಲ ದೈವಗಳು ಭಗವದ್ ರೂಪಗಳು ಒಂದೇ, ಶ್ರೀನಿವಾಸ, ರಾಮ, ಕೃಷ್ಣಾದಿ ರೂಪಗಳೆಲ್ಲ ಒಂದೇ. ಆದರೂ ಕೂಡ ಮುಖ್ಯವಾಗಿ ಹೇಳಬೇಕಾಯಿತು ಅಂತಂದರೆ ಅಹೋಬಲ ನರಸಿಂಹದೇವರು ಶ್ರೀನಿವಾಸನ ಮನೆ ದೇವರು. ಆ ಚಿಂತನೆ ಅಂದರೆ ಅಲ್ಲಿ ಕಲ್ಯಾಣೋತ್ಸವ ಮಾಡುವಾಗ ತಾನಾಗಿ ಖುದ್ದು ಹೇಳಿದಂಥ ತನ್ನ ಒಂದು ಭಗವದ್ ರೂಪ ಅದು ಹಿರೇ ದೈವ. ಅದರಂತೆ ಹಿರೋಡೆ ಅಂತ ಎಲ್ಲರಿಗೆ ಹಿರೇ ಒಡೆಯ ಅನ್ನೋದನ್ನು ನಮ್ಮ ಆಡು ಭಾಷೆಯೊಳಗೆ ಏನಾಗ್ಯದ,
ಹಿರೋಡೆ ಅಂತ ಅಂತೀವಿ. ಆ ದೈವವನ್ನು ಕುಲದೇವರು ಅಂತ, ಗಂಡು ದೇವರು, ಹೆಣ್ಣು ದೇವತೆ ಇದ್ದರೂ ಕೂಡ ಗಂಡು ದೇವರು ಒಂದು ಭಗವದ್ ರೂಪ ಅವರ ಮನೆಯಲ್ಲಿ ಕೂಡ ಖಂಡಿತ ಇರ್ತದೆ ಅಂತ ನಾವಿಲ್ಲಿ ಚಿಂತನೆ ಮಾಡಬೇಕು. ಮತ್ತು ಹೆಣ್ಣು ದೇವತೆ ಇದ್ದರೂ ಕೂಡ ಗಂಡು ದೇವರಿಗೆ ವರ್ಷಕ್ಕೊಮ್ಮೆ ಆಗಲಿ ಅಥವಾ ಹರಕೆ ಆಗಲಿ ಹಿಂಗೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಮತ್ತು ಇನ್ನು ಮೂರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕುಲದೇವತಾ ಆರಾಧನೆ ಎಲ್ಲರಿಗೂ ಒಂದೇ ರೀತಿ ಆಗಿರ್ತದ ಅಥವಾ ಅಲ್ಲಿ ಕೂಡ ಪದ್ಧತಿಗಳಿದೆನಾ ಅಂತಾರೆ. ಇದು ಕುಲದೇವತಾ ಆರಾಧನೆ ಎಲ್ರಿಗೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವರವರ ಮನೆಯ ಸಂಪ್ರದಾಯ, ಸದಾಚಾರ, ಪದ್ಧತಿಗಳು, ಪ್ರತಿಯೊಂದು ಕುಟುಂಬದಲ್ಲಿ ಹಿರಿಯರು ಯಾವ ರೀತಿ ಅನುಸರಿಸಿಕೊಂಡು ಬಂದಿರ್ತಾರೋ ಆ ಪದ್ಧತಿ ಮೇಲೆ ಅವರು ಏನಂದ್ರೆ ತಮ್ಮ ಮನೆ ದೈವವನ್ನು, ಕುಲದೇವರನ್ನು ಅವರು ಉಪಾಸನೆ ಮಾಡ್ತಾರೆ. ಮತ್ತು ಅವರಿಗೆ ನೈವೇದ್ಯಾದಿಗಳು ಮಾಡ್ತಾರೆ, ಹರಕೆ ಹೊರ್ತಾರೆ. ಈ ರೀತಿ ಆಮೇಲೆ ನಾವು ನೋಡ್ತೀವಿ ಗಂಡಾರತಿ ಅಂತ ಹೊರ್ತಾರೆ ಅಂತ ನೋಡ್ತೀವಿ. ಅಂದರೆ ತಲೆಯ ಮೇಲೆ ನಾವು ಯಾವ ರೀತಿ ಇದು ಸಿಂಧೋಪ ಅಂತ ನಾವು ಮದುವೆಯಲ್ಲಿ ಮನೆಯಲ್ಲಿ ಮಾಡ್ತೀವಲ್ಲ, ಆ ರೀತಿ ಗಂಡಾರತಿ ಅಂತ ಹೊರ್ತಾರೆ. ಈ ರೀತಿ ಅನೇಕ ಬೇರೆ ಮನೆಯಲ್ಲಿ ಬೇರೆ ಪದ್ಧತಿಗಳು ಕುಲದೇವರನ್ನ ಉಪಾಸನೆ ಮಾಡೋದು ಅಥವಾ ಆರಾಧನೆ ಅಂದರೆ ಉಪಾಸನೆ ಅಂದರೆ ಪೂಜಾದಿಗಳು, ನೈವೇದ್ಯಾದಿಗಳು. ಮತ್ತು ನಾವು ಅಂತೀವಿ ಕೆಲವು ಕಡೆ ಇಲ್ಲ ಹೋಳಿಗೆ ನೈವೇದ್ಯನೇ ಆಗಬೇಕು, ಬೇರೆ ನೈವೇದ್ಯ ಇಲ್ಲ, ಲಡ್ಡು ನೈವೇದ್ಯನೇ ಆಗಬೇಕು. ಈ ರೀತಿ ಅದು ಏನು ಅಂತಂದರೆ ಅದರಲ್ಲಿ ಯಾವ ಒಂದು ಏನಂತಾರೆ ಶಾಸ್ತ್ರದ ಹಿನ್ನೆಲೆ ಇಲ್ಲ. ಆದರೆ ಅಲ್ಲಿ ಯಾವ ಹಿನ್ನೆಲೆ ಆದ ಅಂತಂದ್ರೆ ಒಂದು ನಂಬಿಕೆ ಮತ್ತು ಹಿರಿಯರು ನಡೆಸ್ಕೊಂಡು ಬಂದಂಥ ಪರಂಪರೆ, ಸದಾಚಾರ, ಸಂಪ್ರದಾಯ, ಅವರವ್ರ ಮನೆ ಪದ್ಧತಿಗಳಂತೆ ಅವರು ಅದನ್ನು ಮಾಡ್ತಾರೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಮತ್ತು ಕುಲದೇವತಾ ಆರಾಧನೆ ಎಲ್ಲರಿಗೂ ಒಂದು ರೀತಿ ಎಂದೂ ಇರೋದಿಲ್ಲ. ಮತ್ತು ಅವರವರ ಮನೆಯ ಪದ್ಧತಿಯಂತೆ ಅವರವರು ಅದನ್ನು ಅನುಸರಿಸಿಕೊಂಡು ನಡೀತಾರೆ ಅಂತ ನಾವಿಲ್ಲಿ ಚಿಂತನೆ ಮಾಡಬೇಕು. ಅದ್ರ ಜೊತೆಗೇನಂತಂದರೆ ಮತ್ತು ಪ್ರಾಣದೇವರು, ಕೆಲವ್ರ ಮನೆ ಪ್ರಾಣದೇವರು ಮನೆ ದೇವರು ಅಂತಿದ್ರೆ ಕೂಡ ಪ್ರಾಣದೇವರ ಅಂತರ್ಗತವಾಗಿ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಿಕೊಂಡೇ ಇರಬೇಕು. ಮತ್ತು ಕೆಲವ್ರ ಮನೆಯಲ್ಲಿ ಏನು ತಮಾಷೆ ಅಂತಂದರೆ ಅವರು ಕುಲದೇವರಿಗೆ ಹೋಗಲ್ಲ, ಬೇರೆ ಯಾರಾದರೂ ಹೋಗೋರ ಜೊತೆಗೆ ಹಣ್ಣು ಕಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕೆ ಎಲ್ಲ ಮುಡುಪಿನ ದುಡ್ಡು ಆ ರೀತಿ ಕೊಟ್ಟು ಕಳಿಸ್ತಾರೆ. ಯಾಕೆ ಅಂದರೆ ನಮ್ಮ ಮನೆಗೆ ಹೋಗೋ ಪದ್ಧತಿ ಇಲ್ಲ. ಅದು ಕೂಡ ನಿಜ. ಕೆಲವರು ಶ್ರೀನಿವಾಸ ದೇವ್ರಿಗೆ ಹೋಗಲ್ಲ, ಕೆಲವರು ನರಸಿಂಹ ದೇವ್ರಿಗೆ ಹೋಗಲ್ಲ. ಈ ರೀತಿ ಕೆಲವರಿಗೆ ನರಸಿಂಹ ದೇವ್ರ ಮನೆ ದೇವ್ರು ಇದ್ದವರು ಶ್ರೀನಿವಾಸ ದೇವರಿಗೆ ಬೆಟ್ಟ ಹತ್ತಲ್ಲ. ಆ ರೀತಿ ಯಾಕಂದರೆ ಅವರಿಗೆ ಅದನ್ನೇ ಮನೆ ದೈವ ಅಂದರೆ ಹಿರೇದೈವ ಅಂತ ನರಸಿಂಹದೇವ್ರು ಇರಲಿಕ್ಕಾಗಿ ನಾವು ತಿರುಪತಿಗೆ ಹೋಗೋದು ಬೇಡ ಅನ್ನೋದು ಒಂದು ಆಜ್ಞೆ ಆಗಿರ್ತದೆ ಅಷ್ಟೇ. ಭಗವಂತಂದು ಸೂಚನೆಗಳು ಕೊಟ್ಟಿರ್ತಾನೆ ಅವರ ಹಿರಿಯರಿಗೆ. ಆ ದೃಷ್ಟಿಯಿಂದ ಅವರು ಹೋಗಂಗಿಲ್ಲ ಅಷ್ಟೇ ಹೊರತಾಗಿ ಅಥವಾ ಏನಾದರೂ ಒಂದು ಅವರ ಸಂಸಾರದಲ್ಲಿ, ಅವರ ಕುಟುಂಬದಲ್ಲಿ ಏನಾದರೂ ಒಂದು ಅಚಾತುರ್ಯ ಘಟನೆಗಳು ಆಗಿರಬಹುದು. ಆ ದೃಷ್ಟಿಯಿಂದ ಬೇಡ ಬಿಡು, ನಾವಿಲ್ಲಿ ಹೋಗೋದೇ ಬೇಡ ಅಂತ ಅವರು ನಿರ್ಧಾರನೂ ಹಿರಿಯರು ಮಾಡ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ಏನಂತಂದರೆ ಅವರು ಆಯಾ ದೇವತೆಗಳ ದರ್ಶನಕ್ಕೆ ಹೋಗೋದಿಲ್ಲ. ಹೋಗುವವ್ರ ಜೊತೆಗೆ ತಮ್ಮದು ಏನು ಕಾಣಿಕೆ ಸಮರ್ಪಣೆ ಮಾಡೋದಿರ್ತದೋ ಅದನ್ನು ಕೊಟ್ಟು ಕಳಿಸೋದನ್ನು ನಾವು ಇಂದಿಗೂ ನೋಡ್ತೀವಿ. ಎಷ್ಟೋ ಜನ ತಿರುಪತಿ ಇಲ್ಲರಿ ನಮ್ಮ ಮನೇಲಿ ಪದ್ಧತಿ ಇಲ್ಲ ಅಂತ ಹೇಳ್ತಾರೆ. ಪದ್ಧತಿಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಒಂದು ಏನು ಅಸಂಭವ ಆಗಲಾರದು ಅಥವಾ ಏನೋ ಒಂದು ಅಚಾನಕ್ಕಾಗಿ ಆ ಘಟನೆ ಅವರ ಮನಸ್ಸಿನಲ್ಲಿ ಮೂಡಿತ್ತು ಅಂತಂದರೆ ಒಂದು. ಮತ್ತು ನಾವು ಇನ್ನೊಂದು ಏನು ವಿಚಾರ ಮಾಡೋದಂದರೆ ಕೆಲವು ಕಡೆ ಹೇಳ್ತಾರೆ ಕುಲದೇವ್ರಿಗೆ ಹೋಗಬೇಕಾಯ್ತು ಅಂದರೆ ಹೆಚ್ಚಾಗಿ ಸಾಮಾನ್ಯವಾಗಿ ಶ್ರೀನಿವಾಸ ದೇವರು, ನರಸಿಂಹ ದೇವರೇ ಕುಲದೇವರಾಗಿರೋದು ನಾವು ನೋಡ್ತೀವಿ. ಭಾಳ ಕಡಿಮೆ ಪ್ರಾಣದೇವರು ಅಲ್ಲಿ ಇಲ್ಲಿ ಇರೋದು. ಆ ರೀತಿ ಭಗವದ್ ರೂಪದ ನೋಡಿದಾಗ ಶ್ರೀನಿವಾಸ ದೇವ್ರದ್ದು ಕೆಲವು ಕಡೆ ಹೇಳ್ತಾರೆ ಇಲ್ಲ ನಾವು ಗೋಪಾಳ ಬೇಡ್ಕೊಂಡು ಹೋಗಬಹುದು, 4 ಮನೆಗಳು ಬೇಡಿ ತೊಗೊಂಡು ಹೋಗ್ಬೋದು. ಈ ರೀತಿ ಕೆಲವ್ರ ಮನೆಯಲ್ಲಿ ಅಂತಹ ಪದ್ಧತಿ ಇರ್ತದೆ. ಕೆಲವ್ರ ಮನೆಯಲ್ಲಿ ನಾವೇ ಖರ್ಚು ಮಾಡಿ ಟಿಕೆಟಿಗೆ ತೊಗೊಂಡು ಹೋಗೋದು ಪದ್ಧತಿ ನಮಗಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಅವರವರ ಕುಲದೇವರಾಗಲಿ ಅಥವಾ ಬೇರೆ ದೈವ ಆಗಲಿ, ಇಷ್ಟ ದೈವ ಆಗಲಿ, ಯಾವುದೇ ಏನೇ ಇದ್ದರೂ ಕೂಡ ಅವರವರ ಮನೆತನದ ಪದ್ಧತಿಗಳು, ಆಚಾರ ವಿಚಾರಗಳ ಮೇಲೇ ಅವಲಂಬಿತವಾಗಿರ್ತದೆ ಹೊರತಾಗಿ ಇದರಲ್ಲಿ ಯಾವ ಶಾಸ್ತ್ರೀಯವಾದ ಯಾವುದು ವೇದಶಾಸ್ತ್ರ ಪುರಾಣದ್ದಲ್ಲ. ಇದು ನಮ್ಮ ಸಂಪ್ರದಾಯ, ಸದಾಚಾರ, ನಾವು ನಡ್ಕೊಂಡು ಬಂದಂತಹ ಪರಂಪರೆ, ನಮ್ಮ ನಂಬಿಕೆ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇದಕ್ಕೆ ತಮಗೆ ಯಾವುದಾದ್ರೂ ಸಮ್ಮತಿ ಅನಿಸಿದರೆ ಇನ್ನು ಹೆಣ್ಣು ದೇವತೆ ಎಷ್ಟು ನಾವು ಮಾಡಿದರೂ ಕೂಡ, ಪೂಜೆ ಮಾಡಿದರೂ ಕೂಡ ಅಂತರ್ಗತವಾದ ಭಗವದ್ ರೂಪದ ಚಿಂತನೆ ನಮಗೆ ಇರಲೇಬೇಕು. ದೇವರಿಗೆ ನೈವೇದ್ಯ ಇಲ್ಲದೆ ಉಳಿದ ಯಾವ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಈಗ ತುಳಜಾ ಭವಾನಿ ಪಾರ್ವತಿ ಅಂಶ, ಸೌದತ್ತಿ ಎಲ್ಲಮ್ಮ ಅವರೆಲ್ಲ ಪಾರ್ವತಿ ಅಂಶ.
ಅವ್ರಿಗೆ ಏನಂತಂದರೆ ನಾವು ಮೊಟ್ಟ ಮೊದಲಿಗೆ ದೇವರ ನೈವೇದ್ಯ ಆದಮೇಲೆ ಆ ದೇವತೆಯನ್ನು ನಾವು ಅನುಸಂಧಾನಪೂರ್ವಕವಾಗಿ ಆಕೆಗೆ ನಾವು ಸಮರ್ಪಣೆ ಮಾಡಬೇಕು. ಆ ರೀತಿ ನಾವು ಚಿಂತನೆ ಮಾಡಿದ್ರೆ ಹೆಣ್ಣು ದೇವತೆ ಇದ್ದರೂ ಕೂಡ ಭಗವದ್ ರೂಪದ ಚಿಂತನೆ ಅಲ್ಲಿ ಇರಲಿಕ್ಕೆ ಬೇಕು ಅಂತ ನಮ್ಮ ಮಧ್ವ ಮತದ ಸಂಪ್ರದಾಯದ ಪದ್ಧತಿಯಂತೆ ನಾನು ಇದನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ನನ್ನ ಮಾತುಗಳು ಅಥವಾ ಸಂದೇಹ ಸಮಾಧಾನ ಪ್ರಶ್ನೆಗಳಲ್ಲಿ ನಿಮಗೆ ಏನಾದರೂ ಏನಂತಾರೆ ಇನ್ನೂ ಹೆಚ್ಚಾಗಿ ಯಾವುದಾದ್ರೂ ಸಂಶಯ ಬಂದರೆ ಅಥವಾ ಇದು ಸರಿ ಅನ್ನಿಸ್ದೇ ಹೋದರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ. ಸರಿ ಅನಿಸಿದರೆ ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದಿಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ಇನ್ನೂ ಅನೇಕ ಈ ಥರದ ಪ್ರಶ್ನೆಗಳನ್ನು ಕೇಳ್ರಿ ಅಂತ ಹೇಳ್ತಾ ಈ ವಾರದ ಪ್ರಶ್ನೆ ಕೇಳಿದಂತಹ ಶೋಭಾ ಹರ್ವಾಳ್ಕರ್ ಅವರಿಗೆ ನನ್ನ ಕಡೆಯಿಂದ ಅಂದರೆ ಸುಧಾ ನರಸಿಂಹರಾವ್ ದೇಶಪಾಂಡೆ ಹಾಗೂ ಡಾಕ್ಟರ್ ವೃಂದಾ ಸಂಗಮ ಇವರ ಕಡೆ ವತಿಯಿಂದ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ಇನ್ನೂ ಹೆಚ್ಚು ಪ್ರಶ್ನೆಗಳು ಕೇಳುಗರಿಂದ ಬರಲಿ ಅಂತ ಹಾರೈಸುತ್ತಾ ಈ ನನ್ನ 4 ಮಾತುಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.